ಹಲೋ ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಫ್ಟಿಯ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಬಂದ್ಬಿಟ್ಟು 21,700 ಲೆವೆಲ್ ಅಲ್ಲಿ ಓಪನ್ ಆಯ್ತು. ಸೊ ಫಸ್ಟ್ ಹಾಫ್ ಏನಾಯ್ತು ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಆಯ್ತು. ಸೊ ಬೈಯರ್ಸ್ ಬಂದ್ಬಿಟ್ಟು ಮಾರ್ಕೆಟ್ ಅನ್ನ 21,800 ವರ್ಗು ತಗೊಂಡೋದ್ರು. ಸೊ ಇಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಇದೆ. ನೀವು ಇಲ್ಲಿ ಮಾರ್ಕೆಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಕಳೆದ 3-4 ದಿನಗಳಿಂದ 21,800 ಇಟ್ ಹ್ಯಾಸ್ ಬೀನ್ ಆಕ್ಟೆಡ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. ಸೊ ಒಂದ್ಸಲ ಇಲ್ಲಿ ಕೆಳಗಡೆ ಬಂದಿದೆ. ಸೊ ನಿನ್ನೆ ಕೂಡ ಮಾರ್ಕೆಟ್ ಈ ಲೆವೆಲ್ ಇಂದ ಕೆಳಗಡೆ ಬಂದಿದೆ, ಮತ್ತೆ ಕೆಳಗಡೆ ಬಂದಿದೆ. ಸೊ ಇವತ್ತು ಕೂಡ 21,800 ದಿಸ್ ಹ್ಯಾಸ್ ಬೀನ್ ಆಕ್ಟೆಡ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. ಸೊ ಕರೆಕ್ಟ್ ಆಗಿ ಇದೇ ಲೆವೆಲ್ ಇಂದ ಮಾರ್ಕೆಟ್ ಕೆಳಗಡೆ ಬಂದಿದೆ. ಸೊ ಮಾರ್ಕೆಟ್ ಈ ಲೆವೆಲ್ ಅನ್ನ ರೆಸ್ಪೆಕ್ಟ್ ಮಾಡಿದೆ. ಸೊ ಅದೇ ರೀತಿ 21,600 ಸೊ ಒಂದು 2-3 ದಿನದಿಂದ ಸೊ ಇಟ್ ಹ್ಯಾಸ್ ಬೀನ್ ಆಕ್ಟಿಂಗ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ 21,600 ಇಟ್ ಹ್ಯಾಸ್ ಬೀನ್ ಆಕ್ಟಿಂಗ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಒಂದ್ಸಲ ಮಾರ್ಕೆಟ್ ಮೇಲೆ ಹೋಗಿದೆ, ಸೊ ಎರಡನೇ ಸಲ ಮಾರ್ಕೆಟ್ ಮೇಲೆ ಹೋಗಿದೆ. ಇವತ್ತು ಕೂಡ ಮಾರ್ಕೆಟ್ ಕರೆಕ್ಟ್ ಆಗಿ ಅದೇ ಲೆವೆಲ್ಗೆ ಬಂದ್ಬಿಟ್ಟು ಸೊ ಬೈಯರ್ಸ್ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅಟ್ ಲಾಸ್ಟ್ ಮಾರ್ಕೆಟ್ ಕ್ಲೋಸ್ ಹಿಯರ್. ಸೊ ಈ ರೀತಿಯಾಗಿ ನಿಮ್ಗೆ ಸಪೋರ್ಟ್ ಝೋನ್ ಮತ್ತು ರೆಸಿಸ್ಟೆನ್ಸ್ ಝೋನ್ ಗಳನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಅದನ್ನ ರೆಕಗ್ನೈಸ್ ಮಾಡೋದು ನಿಮ್ಗೆ ಗೊತ್ತಾಗಿದೆ ಆದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಟೇಕ್ ರೈಟ್ ಟ್ರೇಡ್ಸ್. ಇವತ್ತು ನಾನು ಕೂಡ ಈ ಲೆವೆಲ್ ಅಲ್ಲಿ ಸೊ ಒಂದು ಪುಟ್ ಆಪ್ಷನ್ ನ ತಗೊಂಡು ಒಂದು ಸಣ್ಣ ಪ್ರಾಫಿಟ್ ಅನ್ನ ಬುಕ್ ಮಾಡಿದ್ದೀನಿ. ಸೊ ನೀವು ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡೋದು ಗೊತ್ತಾಗಿದೆ ಆದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಟೇಕ್ ರೈಟ್ ಟ್ರೇಡ್. ಫ್ರೆಂಡ್ಸ್, ನಾವು ವಿಲ್ ಡಿಸ್ಕಸ್ ಹೌ ವಿ ಕ್ಯಾನ್ ಪ್ಲಾನ್ ಫಾರ್ ಟುಮಾರೋ ಟ್ರೇಡ್. ನಾಳೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಬಹುದು ಅಂತ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ 21,600 ಇದು ಮೇಜರ್ ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. 21,800 ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. 21,700 ಇಟ್ ಈಸ್ ಗೋಯಿಂಗ್ ಟು ಬಿ ಅ ಮೇಜರ್ ಸಪೋರ್ಟ್ ಝೋನ್. ಒಂದು ವೇಳೆ ನಾಳೆ ಏನಾದರೂ ಈ ಲೆವೆಲ್ ಇಂದ ಬೈಯರ್ಸ್ ಬರೋದಕ್ಕೆ ಸ್ಟಾರ್ಟ್ ಆದ್ರೆ ದ ಫಸ್ಟ್ ಅಪ್ಸೆಟ್ ಟಾರ್ಗೆಟ್ ಗೋಯಿಂಗ್ ಟು ಬಿ ಅಟ್ 21,700. ನೆಕ್ಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ ಅಟ್ 21,750. ಒಂದು ವೇಳೆ ನಾಳೆ ಈ ಲೆವೆಲ್ ಇಂದ ಸೆಲ್ಲರ್ಸ್ ಬರಕ್ ಸ್ಟಾರ್ಟ್ ಆದ್ರೆ ದ ಫಸ್ಟ್ ಡೌನ್ಸೈಡ್ ಟಾರ್ಗೆಟ್ ಇಸ್ ಗೋಯಿಂಗ್ ಟು ಬಿ ಅಟ್ 21,550. ನೆಕ್ಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ ಅಟ್ 21,500. ಒಂದು ವೇಳೆ ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ತಗೊಂಡ್ರೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಬಹುದು. ಸೊ ಆಸ್ ವಿ ಕ್ಯಾನ್ ಸಿ ಹಿಯರ್ 21,800 ಇಸ್ ಗೋಯಿಂಗ್ ಟು ಬಿ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಮಾರ್ಕೆಟ್ ಈ ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಬ್ರೇಕ್ ಮಾಡೋವರೆಗೂ ಕಾಯ್ಬೇಕು. ಈ ರೆಸಿಸ್ಟೆನ್ಸ್ ಲೆವೆಲ್ ನ ಬ್ರೇಕ್ ಮಾಡಿದ ಮಾರ್ಕೆಟ್ ಏನಾದ್ರೂ ಇಲ್ಲಿ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಂದ್ರೆ then you can go for a long position. The first target is going to be at 21,850. Next one is going to be at 21,900. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿಂದ ಸೆಲ್ಲರ್ಸ್ ಏನಾದ್ರು ತುಂಬಾ ಆಕ್ಟಿವ್ ಆದ್ರು, ಸೆಲ್ಲರ್ಸ್ ಬರಕ್ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ then you can go for a sell position. The first target is going to be at 21,750. Next one is going to be at 21,700. ಫ್ರೆಂಡ್ಸ್, ಲೆಟ್ಸ್ ಸೇ ದಟ್ ಇನ್ ಕೇಸ್ ಒಂದು ವೇಳೆ ಮಾರ್ಕೆಟ್ ಗ್ಯಾಪ್ ಡೌನ್ ತಗೊಂಡ್ರೆ ನಾವು ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಬಹುದು. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್ 21,550 ಇಸ್ ಗೋಯಿಂಗ್ ಟು ಬಿ ಅ ನೆಕ್ಸ್ಟ್ ಸಪೋರ್ಟ್ ಝೋನ್. ಸೊ ಲೆಟ್ಸ್ ಸೇ ದಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಮಾರ್ಕೆಟ್ ಸಪೋರ್ಟ್ ಝೋನ್ ಬರುವವರೆಗೂ ಕಾಯ್ಬೇಕು, ವಿಚ್ ಇಸ್ ಗೋಯಿಂಗ್ ಟು ಬಿ ಅಟ್ 21,550. ಇಲ್ಲಿ ಬಂದ್ಬಿಟ್ಟು ಮಾರ್ಕೆಟ್ ಏನಾದ್ರು ಸುಮಾರು ಹೊತ್ತು ಈ ರೀತಿ ಕನ್ಸಾಲಿಡೇಟ್ ಆಗಿ ಒಂದು ಒಳ್ಳೆ ಬ್ರೇಕ್ಔಟ್ ಕೊಟ್ರೆ then you can go for a long position. The first target is going to be at 21,600. Next one is going to be at 21,650. ಸ್ನೇಹಿತರೆ, ನಾವು 1 hour ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ as you can see here 21,600 it has been acting as a major support zone. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಕೆಲ ದಿನಗಳಿಂದ ಮಾರ್ಕೆಟ್ ಕೆಳಗಡೆ ಬರಕ್ ಸ್ಟಾರ್ಟ್ ಆಗಿತ್ತು. ಇದೇ ಲೆವೆಲ್ ಇಂದ ಮಾರ್ಕೆಟ್ ಸಪೋರ್ಟ್ ತಗೊಂಡ್ಬಿಟ್ಟು ಮೇಲ್ ಹೋಗಿದೆ. ಸೊ ಅದೇ ರೀತಿ ನಿನ್ನೆನೂ ಕೂಡ ಸೊ ಒಂದು ಕರೆಕ್ಷನ್ ಆಯ್ತು. ಕರೆಕ್ಷನ್ಸ್ ಆದಾಗ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡ್ಬಿಟ್ಟು ಮೇಲ್ ಹೋಗಿದೆ. ಇವತ್ತೂ ಕೂಡ ಮತ್ತು ನಿನ್ನೆನೂ ಕೂಡ ಒಂದು ಕರೆಕ್ಷನ್ಸ್ ಆಗ್ತಾ ಇದೆ. ಸೊ ಈ ಕರೆಕ್ಷನ್ಸ್ ಆದಾಗ 21,600 ಇಟ್ ಹ್ಯಾಸ್ ಬೀನ್ ಆಕ್ಟೆಡ್ ಆಸ್ ಅ ಮೇಜರ್ ಸಪೋರ್ಟ್ ಝೋನ್. ಅದ್ರ ಜೊತೆಗೆ ಇಲ್ಲೊಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ವಿಚ್ ಮೀನ್ಸ್ ದಟ್ ಅಗೇನ್ ಈ ಲೆವೆಲ್ ಅಲ್ಲಿ ಮತ್ತೆ ಮಾರ್ಕೆಟ್ ಸಪೋರ್ಟ್ ತಗೊಂಡ್ಬಿಟ್ಟು ಮೇಲ್ಗಡೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಸ್ನೇಹಿತರೆ, ನಾವು ಡೇ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿನ್ನೆ ಮಾರ್ಕೆಟ್ ಅಲ್ಲಿ ದೊಡ್ಡ ಕರೆಕ್ಷನ್ಸ್ ಆಗಿತ್ತು. ಅದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಸೊ ಫಸ್ಟ್ ಹಾಫ್ ಸೊ ಬೈಯರ್ಸ್ ತುಂಬಾ ಆಕ್ಟಿವ್ ಇದ್ರು, ಬಟ್ ಲಾಸ್ಟ್ ಅಲ್ಲಿ ಮತ್ತೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಯ್ತು. ಇವತ್ತೂ ಕೂಡ ಒಂದು ಸ್ಮಾಲ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ.
ಒಂದು ವೇಳೆ ಮಾರ್ಕೆಟ್ ಈ ಲೆವೆಲ್ ಅನ್ನು ಏನಾದರೂ ಬ್ರೇಕ್ ಆದ್ರೆ the next support zone is going to be at 21,500. Friends, I hope you find this video useful. If you like this video, please to subscribe, please to share it with your community. Thank you so much.